ಇವತ್ತಿನ ವಿಡಿಯೋದಲ್ಲಿ ಸೂಪರಾದ ಡಿಸ್ಕೋ ಫಿಶ್ ಫ್ರೈ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಸೂಪರಾದ ತವ ಫ್ರೈ ಅಂತಲೇ ಹೇಳ್ಬೋದು. ಬಂಗುಡೆ ಬೂತಾಯಿಗಿಂತ ಈ ಡಿಸ್ಕೋ ಫಿಶ್ ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವೀಣಾ ಸತೀಶ್. ಮೊದಲಿಗೆ ಈ ಡಿಸ್ಕೋ ಫಿಶ್ ಏನಿದೆ ಇದನ್ನು ಯಾವ ರೀತಿ ಕಟ್ಟಿಂಗ್ ಮಾಡೋದಂತ ನಾನಿವತ್ತು ತೋರಿಸ್ತಾ ಇದ್ದೇನೆ. ಇದರ ಸೈಡಲ್ಲಿ ಈ ಥರ ಮುಳ್ಳಿನ ಭಾಗ ಇರುತ್ತೆ, ಅದನ್ನು ಮೊದಲಿಗೆ ತೆಗಿಬೇಕು. ನೋಡಿ, ಈ ಕಲರಲ್ಲಿ ಇರುತ್ತೆ, ಚೆನ್ನಾಗಿರುತ್ತೆ ಇದು ನೋಡೋಕ್ಕೆ. ಹಾಗೆಯೇ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನಾವು ನಾರ್ಮಲ್ ಆಗಿ ಬಂಗುಡೆ ಬೂತಾಯಿದ್ದು ನಾವು ಸಿಪ್ಪೆ ಏನು ಮೇಲ್ಗಡೆ ಸ್ಕಿನ್ ಇದೆಯಲ್ಲ ಅದನ್ನು ತೆಗಿಯಲ್ಲ, ರಿಮೂವ್ ಮಾಡಲ್ಲ. ಆದರೆ ಈ ಫಿಶ್ದು ಮೊದಲಿಗೆ ನೋಡಿ, ಈ ಬೆನ್ನಿನ ಭಾಗ ಇರುತ್ತಲ್ಲ, ಸೈಡ್ ಸುತ್ತ ಈ ಥರ ಮುಳ್ಳಿರುತ್ತೆ ನೋಡಿ, ಅದನ್ನೆಲ್ಲ ತೆಗಿತಾ ಬರಬೇಕು. ಇದನ್ನು ತೆಗಿಯೋದೇ ನಾವು ಅದರ ಮೇಲಿನ ಸ್ಕಿನ್ ತೆಗಿಯೋಕ್ಕಾಗಲ್ಲ. ಈ ಫಿಶ್ದು ಸ್ಕಿನ್ ತೆಗೆದ್ರೇ ಈ ಫ್ರೈ ಚೆನ್ನಾಗಿರೋದು. ಹಾಗೆಯೇ ಮಾಡಲ್ಲ ಇದನ್ನು. ನೋಡಿ, ಈ ಥರ ಸುತ್ತ ಎರಡೂ ಬದಿಯಲ್ಲೂ ಕಟ್ ಮಾಡ್ತಾ ಸ್ವಲ್ಪ ಡೀಪಾಗಿ ಕಟ್ ಮಾಡ್ತಾ ಬರಬೇಕು. ಸುತ್ತ ಕಟ್ ಮಾಡಿದ ನಂತರ ತಲೆ ಭಾಗನ ಕಟ್ ಮಾಡಿ ತೆಗಿಬೇಕು. ನಂತರ ನಿಮಗೆ ಸಿಪ್ಪೆ ತೆಗಿಯೋಕ್ಕೆ, ಅದರ ಮೇಲ್ಗಡೆ ಸ್ಕಿನ್ ಏನಿದೆ ಅದನ್ನು ತೆಗಿಯೋಕ್ಕೆ ಸುಲಭ ಆಗುತ್ತೆ. ಇದು 1-2 ಸರಿ ನೀವು ಮಾಡಿದರೆ ಮತ್ತೆ ಸುಲಭವಾಗಿ ಮಾಡ್ಬೋದು. ಈ ಸಿಪ್ಪೆ ತೆಗೆದ ಮೀನು ಆಲ್ಮೋಸ್ಟ್ ಅಂದರೆ ಸ್ಕಿನ್ ರಿಮೂವ್ ಮಾಡ್ತೀವಲ್ವ, ಅಂಥ ಮೀನು ರುಚಿ ಜಾಸ್ತಿ ಇರುತ್ತೆ. ಮಸಾಲ ಚೆನ್ನಾಗಿ ಅದು ಒಳಗಡೆ ಹೀರ್ಕೊಳ್ಳುತ್ತಲ್ಲ, ಟೇಸ್ಟ್ ಅಂತೂ ಹೇಳೋದೇ ಬೇಡ. ಈ ಫಿಶ್ಶು ಹಾಗೆ ನೀವು ಒಮ್ಮೆ ಮಾಡಿದರೆ ಮತ್ತೆ ಅಂತೂ ನೀವು ಯಾವಾಗಲೂ ಮಾಡಿ ತಿಂತೀರ, ಅಷ್ಟು ಚೆನ್ನಾಗಿರೋ ಫಿಶ್ ಅಂತಲೇ ಹೇಳ್ಬೋದು. ಇದು ಸಿಪ್ಪೆ ನೋಡಿ, ಈ ಥರ ಮೇಲ್ಗಡೆಯಿಂದ ಹೀಗೆ ಒತ್ತಿ ತೆಗೆದ್ರೂ ತೆಗಿಯೋಕ್ಕೆ ಸುಲಭ ಆಗುತ್ತೆ. ಕತ್ತಿಯಲ್ಲಿ ಈ ಥರ ತೆಗೆದರೆ ನೋಡಿ ಎಷ್ಟು ಚೆನ್ನಾಗಿ ಬಂತು. ನೋಡಿ, ಒಳಗಡೆ ಇರುವ ಗಲೀಜೆಲ್ಲ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದರೆ ಆಯಿತು. ಇಲ್ಲಿ ನಾನೀಗ ಎಲ್ಲ ಮೀನನ್ನು ಕ್ಲೀನ್ ಮಾಡಿ ನಂತರ ನಿಮಗೆ ಫಿಶ್ ಫ್ರೈ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ಬನ್ನಿ, ಎಲ್ಲ ಮೀನನ್ನು ಕ್ಲೀನ್ ಮಾಡಿ ತರುವ ನಾವೀಗ. ಈಗ ಫಿಶ್ ಫ್ರೈಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. 4 ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ಳಿ. ಅಚ್ಚ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರನ್ನು ಹಾಕ್ಕೋಬೇಕು. 2 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ, ಸಾಲ್ಟನ್ನು ಹಾಕ್ಕೊಳ್ಳಿ. ನಂತರ 1/4 ಸ್ಪೂನಷ್ಟು ಅರಿಶಿನ ಪುಡಿ ಇದೆಯಲ್ಲ ಅದನ್ನು ಹಾಕ್ಕೋಬೇಕು. ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ನಿಮಗೆ ಹಾಕಿದರೆ. 1 ಮೊಟ್ಟೆಯನ್ನು ಹಾಕ್ಕೋಬೇಕು, ಮೊಟ್ಟೆ ಬೈಂಡಿಂಗಿಗೆ, ಅಂದರೆ ಮಸಾಲ ಫಿಶ್ಶಿಂದ ಬಿಡಬಾರ್ದಲ್ವ, ಅದಕ್ಕೋಸ್ಕರ ಮೊಟ್ಟೆ ಹಾಕ್ಕೊಳ್ಳೋದು. ಇದರ ಬದಲಿಗೆ ಕಾರ್ನ್ಫ್ಲೋರ್ ಸ್ವಲ್ಪ ಹಾಕೋಬೋದು, 1.5-2 ಸ್ಪೂನಷ್ಟು ಹಾಕೋಬೋದು. ಮೊಟ್ಟೆ ಹಾಕಿದ ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಹುಣಸೆ ಹಣ್ಣಿನ ರಸ ಇರುತ್ತಲ್ಲ ಅದನ್ನು ಹಾಕೋಬೇಕು. ಹುಣಸೆ ಹಣ್ಣಿನ ರಸ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಅದರ ಬದಲಿಗೆ ಲೆಮನ್ ಹಾಕೋಬೋದು. ಆದರೆ ಹುಣಸೆ ಹಣ್ಣಿನ ರಸ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಲಿಂಬೆ ಹಣ್ಣಿನ ರಸಕ್ಕಿಂತ ಹುಣಸೆ ಹಣ್ಣಿನ ರಸ ಟೇಸ್ಟು ಚೆನ್ನಾಗಿರುತ್ತೆ, ಫ್ರೈ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಿಮಗೆ ಎಷ್ಟು ಬೇಕೋ ಹದ ನೋಡಿಕೊಂಡು ಹುಣಸೆ ಹಣ್ಣಿನ ರಸ ಹಾಕ್ಕೋಬೇಕು. ಸ್ವಲ್ಪ ಮಸಾಲ ದಪ್ಪನೇ ಇರಬೇಕು, ತುಂಬ ತೆಳು ಮಾಡ್ಕೋಬೇಡಿ. ಎಣ್ಣೆಯಲ್ಲಿ ಎಲ್ಲ ಮಸಾಲ ಬಿಟ್ಟೋಗುತ್ತೆ ತೆಳು ಮಾಡಿಕೊಂಡ್ರೆ. ಸ್ವಲ್ಪ ಈ ಹದದಲ್ಲಿ ಇದ್ದರೆ ಆಯಿತು. ಈಗ ನೋಡಿ, ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಕ್ಲೀನ್ ಮಾಡ್ಕೊಂಡಿರುವ ಫಿಶ್ ಏನು ಡಿಸ್ಕೋ ಫಿಶ್ ಇದೆಯಲ್ಲ, ಇದಕ್ಕೆ ಎಲ್ಲ ಮಸಾಲಾನ ಹಾಕಿ ಚೆನ್ನಾಗಿ ಒಂದು ಅರ್ಧ ಗಂಟೆ ಅಷ್ಟಾದರೂ ನಾವು ಫ್ರಿಜ್ಜಲ್ಲಿ ಇಡಬೇಕು. ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಆದರೂ ಇಡಿ. ಮಸಾಲೆ ಎಲ್ಲ ಫಿಶ್ಶಿಗೆ ಚೆನ್ನಾಗಿ ಹೀರ್ಕೊಳ್ಬೇಕು. ಉಪ್ಪು ಖಾರ ಚೆನ್ನಾಗಿ ಹೀರ್ಕೊಂಡ್ರೇ ನಿಮಗೆ ಫಿಶ್ ಫ್ರೈ ಚೆನ್ನಾಗಿ ಬರೋದು. ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟರೆ ತುಂಬ ಒಳ್ಳೆಯದು. ನೋಡಿ, ಎರಡೂ ಕಡೆಯೂ ಮಸಾಲ ಹಾಕಿ ರೆಡಿ ಮಾಡಿ ಇಟ್ಟರೆ ಆಯಿತು. ಇಲ್ಲಿ ನಾನು ಎಲ್ಲ ಫಿಶ್ಶಿಗೂ ಮಸಾಲ ಹಾಕಿ ಫ್ರಿಜ್ಜಲ್ಲಿ ಅರ್ಧ ಗಂಟೆ ನಾನು ಇದನ್ನು ನೆನೆಯೋಕ್ಕೆ ಬಿಟ್ಟಿದ್ದೀನಿ. ಈ ಕಡೆಯಿಂದ ನಾವೀಗ ಎಣ್ಣೆಯನ್ನು ಬಿಸಿ ಮಾಡೋಕ್ಕೆ ಇಡೋಣ, ಅಂದರೆ ತವಕ್ಕೆ. ನಾನಿಲ್ಲಿ ಕೊಕೊನಟ್ ಆಯಿಲನ್ನು ಹಾಕ್ತಾಯಿದ್ದೀನಿ. ನಾರ್ಮಲಾಗಿ ಉಡುಪಿ ಮ್ಯಾಂಗ್ಳೂರು ಕಡೆ ಹೆಚ್ಚಾಗಿ ಕೊಕೊನಟ್ ಆಯಿಲಲ್ಲೇ ಫಿಶ್ ಫ್ರೈ ಮಾಡ್ತಾರೆ. ಫ್ಲೇವರು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ನಾವು ಮೀನನ್ನು ಹಾಕ್ಕೋಬೇಕು, ಇಲ್ಲಾಂದರೆ ಮಸಾಲ ಎಲ್ಲ ಬಿಡುತ್ತೆ. ನೀವು ಎಣ್ಣೆ ಹಾಕಿದ ಕೂಡಲೇ ಫಿಶನ್ನು ಹಾಕೋಕ್ಕೆ ಹೋಗಬೇಡಿ. ಈ ಥರ ಕರಿಬೇವಿನ ಸೊಪ್ಪು ಇರುತ್ತಲ್ವ ಅದನ್ನು ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ನಿಮಗೆ ಹೋಟೆಲ್ಗಳಲ್ಲೆಲ್ಲ ಫ್ಲೇವರ್ ಬರುತ್ತಲ್ವ, ಈ ಥರನೇ ಕರಿಬೇವಿನ ಸೊಪ್ಪು ಹಾಕಿ ಅವ್ರು ಫ್ರೈ ಮಾಡ್ತಾರೆ. ಹಾಗಾಗಿ ನಿಮಗೆ ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ಒಂದು ಕಡೆ 5 ನಿಮಿಷ ಫ್ರೈ ಮಾಡಿದ ನಂತರ ಇನ್ನೊಂದು ಕಡೆ ಮುಗಿಸಿ ಇದನ್ನು ಹಾಕಬೇಕು. ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಹೈ ಫ್ಲೇಮ್ ಇಟ್ಟರೆ ನೀವು ಸೀದೋಗುತ್ತೆ, ಹಾಗಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು.
ನೋಡಿ ಸೂಪರಾದ ಡಿಸ್ಕೋ ಫಿಶ್ ಫ್ರೈ ರೆಡಿಯಾಗಿದೆ. ನೀವು ನಾರ್ಮಲಾಗಿ ಒಂದು ರಸಮ್ ಮಾಡಿಕೊಂಡ್ರೆ ಸೈಡ್ ಡಿಶ್ ಆಗಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಇದನ್ನು ಹೇಳ್ಬೋದು. ನೀವು ಕೂಡ ಈ ಸೂಪರಾದ ಫಿಶ್ ಫ್ರೈಯನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆಗೆ. ಎಲ್ರಿಗೂ ನಮಸ್ಕಾರ.